ಗದಗದಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದ ಇಬ್ಬರು ಬಾಂಗ್ಲಾದೇಶಿ ಪ್ರಜೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಸೂಕ್ತ ದಾಖಲೆಗಳಿಲ್ಲದೆ ಭಾರತದಲ್ಲಿ ನೆಲೆಸಿದ್ದಂತಹ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆಗೆ ಒಳಪಡಿಸಿದ್ದಾರೆ. ವಶಕ್ಕೆ ಪಡೆಯಲಾದಂತಹ ಅಕ್ರಮ ವಲಸಿಗರನ್ನ ಬಾಂಗ್ಲಾದೇಶ ಮೂಲದ ಮೊಹಮ್ಮದ್ ಸಾಕಿಬ್ ಹಾಗೂ ದಿಲ್ವಾರ್ ಹುಸೇನ್ ಎಂದು ಗುರುತಿಸಲಾಗಿದೆ. ಇಬ್ಬರು ಯಾವುದೇ ಅಧಿಕೃತ ವೀಸಾ ಮತ್ತು ಪಾಸ್ಪೋರ್ಟ್ ಇಲ್ಲದೆ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ್ದರು. ಗದಗ ತಾಲೂಕಿನ ಅರ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಇಬ್ಬರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು. ಕೋಲ್ಕತ್ತಾದ ಏಜೆಂಟ್ಗಳ ಮೂಲಕ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡಿದ್ದ ಇವರು ಹಲವು ವರ್ಷಗಳಿಂದ ಗದಗದಲ್ಲಿ ಅಕ್ರಮವಾಗಿ ವಾಸ್ತವ್ಯ ಹೂಡಿದರು ಎಂಬುದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಗದಗದಿಂದ ಧಾರವಾಡಕ್ಕೆ ಶಿಫ್ಟ್ ಮಾಡಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿದ ಜಾಲದ ಕುರಿತು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಅಕ್ರಮ ವಲಸಿಗರನ್ನು ಗಡೀಪಾರು ಮಾಡುವ ಪ್ರಕ್ರಿಯೆಗಾಗಿ ಗಡಿ ಭದ್ರತಾ ಪಡೆಗೆ ಹಸ್ತಾಂತರಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಹಳಷ್ಟು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ನಮ್ಗೆ ಏನ್ ಕಂಡು ಬಂತು ಅಂತ ಹೇಳಿದ್ರೆ ಬಹಳಷ್ಟು ಜನ ಬೇರೆ ಬೇರೆ ಭಾರತದ ರಾಜ್ಯಗಳಿಗೆ ಸಂಬಂಧಪಟ್ಟವರಾಗಿದ್ದು, ಅದರಲ್ಲಿ ಇಬ್ರು ತಲೆಮರೆಸ್ಕೊಂಡು ಬಾಂಗ್ಲಾದೇಶೀಸ್ ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಕಂಡು ಬಂತು. ಈ ಇಬ್ರನ್ನ ನಾವು ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಅವ್ರ ಡೀಟೇಲ್ಸ್ ಈ ಕೆಳಗಿನಂತಿರುತ್ತದೆ. ಅದರಲ್ಲಿ ಒಬ್ಬನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ ಹೇಳಿ, ಅವನ್ ಬಂದು ಸನ್ ಆಫ್ ಮೊಹಮ್ಮದ್ ಶಾಹಿನ್. ಅವನಿಗೆ 26 ವಯಸ್ಸಿರುತ್ತೆ. ಅವನು ಪಿರ್ಜಿಪುರ್ ಅಂತ ಹೇಳಿ ಯಾವ ಜಾಗ ಒಂದು ಇರುತ್ತೆ ಬಾಂಗ್ಲಾದೇಶಲ್ಲಿ, ಮಟ್ಟಿಕಟ್ಟ ಗೊಡರ್ಗಿ ರಾಜ್ ಶಾಹಿ ಡಿಸ್ಟ್ರಿಕ್ಟ್ ಎಂಬ ಒಂದು ಜಾಗಕ್ಕೆ ಸಂಬಂಧಪಟ್ಟಾದ ಒಂದು ವ್ಯಕ್ತಿಯಾಗಿರ್ತಾನೆ. ಇನ್ನೊಬ್ಬ ಮೊಹಮ್ಮದ್ ದಿಲ್ವರ್ ಹುಸೇನ್ ಅಂತ ಹೇಳಿ ಯಾರಿರ್ತಾನೆ, ಅವನು ಸನ್ ಆಫ್ ಮೊಹಮ್ಮದ್ ಅನಾಮುಲ್. ಅವನಿಗೆ 22 ವಯಸ್ಸಿರುತ್ತೆ. ಅವನು ಛಾರ್ ಎಂಬ ಒಂದು ಜಾಗ, ಅಶಿರ್ ಧಹಾ ಎಂಬ ಒಂದು ಜಾಗಕ್ಕೆ ಬಿಲಾಂಗ್ ಆಗಿದ್ದು, ಅವನು ಕೂಡ ರಾಜಶಾಹಿ ಡಿಸ್ಟ್ರಿಕ್ಟ್ ಎಂಬ ಒಂದು ಜಾಗದಿಂದ ಭಾರತಕ್ಕೆ ಅಕ್ರಮವಾಗಿ ಬಂದಿರ್ತಾನೆ ಅಂತ ಹೇಳಿ ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ಮಾಹಿತಿ ಸಿಗುತ್ತೆ. ಇದನ್ನ ನಾವು ಮತ್ತು ಖಚಿತಪಡಿಸ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅವ್ರನ್ನ ನಾವು ನೋಡಿದಾಗ, ಅವ್ರ ಭಾಷೆನ ನಾವು ಕೇಳಿದಾಗ ನಮಗೆ ಬಹಳ ಕಷ್ಟ ಆಗುತ್ತೆ ಅವ್ರನ್ನ ನಾವು ಬೇಸ್ಡ್ ಆನ್ ಮಿಯರ್ ರೆಕಗ್ನಿಷನ್ ಐಡೆಂಟಿಫೈ ಮಾಡಲಿಕ್ಕೆ. ಸೊ ವಿ ಹ್ಯಾಡ್ ಟು ಬಿ ಎಕ್ಸ್ಟ್ರಾ ಶೋರ್. ಆ ಸಂದರ್ಭದಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದಾಗ ಅವ್ರದ್ದು ಪೂರ್ತಿ ಟೆಕ್ನಿಕಲ್ ಡೀಟೇಲ್ಸ್, ಅವ್ರ ಫೋನಿನ ಕಾನ್ವರ್ಸೇಷನ್ಸ್, ಮತ್ತೆ ಯಾವ ರೀತಿ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ ಅದನ್ನೆಲ್ಲ ಚೆಕ್ ಮಾಡಿದ ಸಂದರ್ಭದಲ್ಲಿ ಕೆಲವೊಂದಷ್ಟು ಬಾಂಗ್ಲಾದೇಶ್ಗೆ ಅವರು ಮಾತಾಡಿರೋದು, ಅವ್ರ ರಿಲೇಟಿವ್ಸ್ಗೆ ಮಾತಾಡೋದು ಕಂಡು ಬಂದಿದ್ದಲ್ಲಿ ಅವ್ರ ಕಡೆಯಿಂದ ಇವ್ರದ್ದು ಬರ್ತ್ ಸರ್ಟಿಫಿಕೇಟ್ ಅದನ್ನೆಲ್ಲ ನಾವು ತರಿಸ್ಕೊಂಡ್ವಿ. ಆ ಸಮಯದಲ್ಲಿ ನಮಗೆ ಖಚಿತವಾಯಿತು. ಇವ್ರನ್ನ ಆನಂತರ ನಮಗೆ ಗೊತ್ತಾಗಿದ ನಂತರ ನಮ್ದು ನೆಕ್ಸ್ಟ್ ಪ್ರಕ್ರಿಯೆ ಏನಿದೆ ಅಂತ ಹೇಳಿದ್ರೆ, ಅವರಿಗೆ ಅವ್ರ ಬಗ್ಗೆ ಈ ರೀತಿ ಸಿಕ್ಕಿರೋ ಬಗ್ಗೆ ನಾವು FRR ಗೆ ಬರೀಬೇಕಾಗುತ್ತೆ. ಅದು ಫಾರಿನರ್ ರಿಜಿಸ್ಟ್ರೇಷನ್ ಆಫೀಸ್ ಇರುತ್ತೆ, ಅದು ಬೆಂಗಳೂರಲ್ಲಿ ಇರುತ್ತೆ. ಅವರಿಗೆ ಬರೆದ್ಬಿಟ್ಟು ಅಲ್ಲಿವರೆಗೂ ಅವರು ಡಿಪೋಟೇಷನ್ ಆರ್ಡರ್ ಮಾಡೋವರೆಗೂ ಅವರಿಗೆ ನಾವು ತಾತ್ಕಾಲಿಕವಾಗಿ ಒಂದು ಜಾಗದಲ್ಲಿ ಇಡೋ ಅವಶ್ಯಕತೆ ಇರುತ್ತೆ. ಸೊ ಇದಕ್ಕೆ ನಾವು ನಮ್ಮ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರನ ಬರೆದಿರ್ತೀವಿ. ಆ ಪತ್ರನ ಬರೆದಿದ ನಂತರ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ ಸಮಾಜ ಕಲ್ಯಾಣ DD ಅವರಿಗೆ. ಆದೇಶ ಮಾಡಿದ ನಂತರ ನಮ್ಮ ಗದಗ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ಆಶ್ರಯಗೆ ಯಾವುದೂ ಸೌಲಭ್ಯ ಇಲ್ಲದಿರೋ ಕಾರಣಕ್ಕಾಗಿ ಅವರು ಧಾರವಾಡಿಗೆ ಒಂದು ಆದೇಶ ಮಾಡಿ, ಈ ಸಂದರ್ಭದಲ್ಲಿ ಈ ಇಬ್ರು ವ್ಯಕ್ತಿಗಳು ಭದ್ರತೆಯೊಂದಿಗೆ ಅಲ್ಲಿ ಧಾರವಾಡದಲ್ಲಿ ಏನು ಈ ಆಶ್ರಯದೊಂದು ನಿಲಯ ಇದೆ ಅಲ್ಲಿಗೆ ಅವ್ರನ್ನ ರವಾನೆ ಮಾಡಲಾಗಿರುತ್ತೆ. ಈಗ ಆಲ್ರೆಡಿ FRR ಗೆ ನಾವು ಬರೆದಿರೋ ಲೆಟರ್ ಬೇಸಿಸ್ ಮೇಲೆ ವಿ ಆರ್ ವೇಟಿಂಗ್ ಫಾರ್ ಆರ್ಡರ್. ನೆಕ್ಸ್ಟ್ ಯಾವಾಗ FRR ಅವರು ನಮಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಹೋಗಿ ಬಾಂಗ್ಲಾದೇಶ್ ಬಾರ್ಡರ್ಲಿ BSF ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. BSF ಅವರಿಗೆ ಹ್ಯಾಂಡ್ ಓವರ್ ಮಾಡಿದ ನಂತರ ಎಲ್ಲ ಪ್ರೊಸೀಜರ್ ಮುಗಿದ ನಂತರ ಅವರಿಗೆ ಬಾಂಗ್ಲಾದೇಶಕ್ಕೆ ಮತ್ತೆ ಕಳಿಸುವಂಥದ್ದಾಗುತ್ತೆ.